chocolate. We get parents who use homework. My teacher who helps you. Teacher, parents. Welcome our little friend. ಒಂದು ದೊಡ್ಡ ಆಲದ ಮರ ಹೇಗೆಲ್ಲ ಎಲ್ಲ ಪ್ರಾಣಿಗಳಿಗೆ ಆಶ್ರಯ ನೀಡುತ್ತದೆ, ಅದೇ ರೀತಿ ನಮ್ಮೆಲ್ಲರ ಮೂಲ ಬೇರು ಅಜ್ಜಿ ಅಜ್ಜರ ಮನೆ. ಅಜ್ಜಿ ಅಜ್ಜರು ನಮಗೆ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಕಲಿಸುತ್ತಾರೆ. ನಮ್ಮ ಮನೆಯ ಹೃದಯ ಮತ್ತು ಆಶೀರ್ವಾದದ ನೆರಳು. ಅವರ ಮಾತುಗಳಲ್ಲಿ ಜೀವನದ ಪಾಠ ಮತ್ತು ಕಥೆಗಳು, ನಮ್ಮ ಬಾಲ್ಯದ ಸವಿ ನೆನಪುಗಳು. ಅಜ್ಜ ಆಲದ ಮರ, ಅಜ್ಜಿ ಮಾವಿನ ಮರ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ಅಜ್ಜ ಆಲದ ಮರ, ಅಜ್ಜಿ ಮಾವಿನ ಮರ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ, ನಿಮ್ಮ ಜೋಡಿಗೆ ಸಮವಿಲ್ಲ. ತಂದೆ. ಮರ ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ಬೇರುಗಳು ಹೇಗೆ ಮುಖ್ಯನೋ ಅದೇ ರೀತಿ ಒಂದು ಕುಟುಂಬದಲ್ಲಿ ತಂದೆ ಭದ್ರ ಬುನಾದಿಯಾಗಿರುತ್ತಾರೆ. ತಂದೆ ನಮ್ಮ ಜೀವನದ ಮೊದಲ ಹೀರೋ ಮತ್ತು ಶಕ್ತಿಯ ಮೂಲ. ಅವರ ಪರಿಶ್ರಮ ನಮ್ಮ ಭವಿಷ್ಯವನ್ನು ಬೆಳಗಿಸುತ್ತದೆ. ಮೌನವಾಗಿ ತ್ಯಾಗ ಮಾಡಿ ನಮ್ಮ ಕನಸುಗಳನ್ನು ಸಾಕಾರಗೊಳಿಸುತ್ತಾರೆ. ಅವರ ಪ್ರೀತಿ ಸಮುದ್ರದಷ್ಟು ಆಳವಾದದ್ದು, ಅಳೆಯಲು ಸಾಧ್ಯವಿಲ್ಲ. ಹೊತ್ತು ಬಂದೆ ಕಡೋಸಿ ಮುತ್ತ. ತಾಯಿ. ನಮ್ಮಲ್ಲಿರುವ ಹೃದಯ ಹೇಗೆಲ್ಲ ಎಲ್ಲ ಅಂಗಾಂಗಗಳಿಗೂ ರಕ್ತವನ್ನು ಸರಬರಾಜು ಮಾಡುತ್ತದೋ ಅದೇ ರೀತಿ ಕುಟುಂಬದ ಹೃದಯವಾಗಿರುವ ತಾಯಿ ಕೂಡ ಮನೆಯಲ್ಲಿರುವ ಎಲ್ಲರ ಜವಾಬ್ದಾರಿಯನ್ನು ವಹಿಸಿಕೊಂಡಿರುತ್ತಾಳೆ. ತಾಯಿ ನಮ್ಮ ಜೀವನದ ಮೊದಲ ಗುರು ಮತ್ತು ಪ್ರೀತಿಯ ರೂಪ. ನಮ್ಮ ಹೃದಯದ ನಿಜವಾದ ದೇವತೆ. ಅವಳು ಮೌನವಾಗಿ ಎಲ್ಲ ನೋವುಗಳನ್ನು ಸಹಿಸಿ ನಮ್ಮನ್ನು ರಕ್ಷಿಸುತ್ತಾಳೆ, ನಮ್ಮ ಕನಸುಗಳಿಗೆ ರೆಕ್ಕೆ ನೀಡುತ್ತಾಳೆ. ತಾಯಿ ಪ್ರೀತಿ ಎಂದಿಗೂ ಕಡಿಮೆಯಾಗದ ಅಮೂಲ್ಯ ಆಸ್ತಿ. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವಿ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವಿ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ಅಣ್ಣ ತಂಗಿ ಅಕ್ಕ ತಮ್ಮ. ಒಂದು ಮರದಲ್ಲಿ ಹೇಗೆ ರೆಂಬೆ ಕೊಂಬೆಗಳು ಕವಲೊಡೆಯುತ್ತದೋ ಹಾಗೆ ಕುಟುಂಬದಲ್ಲಿ ಅಣ್ಣ ತಂಗಿ ಅಕ್ಕ ತಮ್ಮ ಸಂಬಂಧ ಕೂಡ ಜೊತೆಯಾಗಿರುತ್ತವೆ. ಅಣ್ಣ ತಂಗಿ ಅಕ್ಕ ತಮ್ಮ ಸಂಬಂಧವು ಜೀವನದ ಅತ್ಯಂತ ಸಿಹಿ ಬಂಧ. ಜಗಳವಾದರೂ ಪ್ರೀತಿ ಎಂದಿಗೂ ಕಡಿಮೆಯಾಗದು. ಒಬ್ಬರಿಗಾಗಿ ಒಬ್ಬರು ಸದಾ ನಿಲ್ಲುವ ನಂಬಿಕೆಯ ನೆರಳು. ಅವರು ಜೀವನ ಪೂರ್ತಿ ಇರುವ ಅಮೂಲ್ಯ ಸ್ನೇಹಿತರು. ಜೀವಕ್ಕೆ
ಪಾಠಶಾಲೆ ನಮ್ಮ ಕನಸುಗಳಿಗೆ ಮೊದಲ ಹೆಜ್ಜೆ ಇಡುವ ಪವಿತ್ರ ಸ್ಥಳ. ಇಲ್ಲಿ ಜ್ಞಾನ ಮಾತ್ರವಲ್ಲ, ಜೀವನದ ಮೌಲ್ಯಗಳನ್ನು ಕಲಿಸುತ್ತೇವೆ. ಶಾಲೆಯ ಸವಿ ನೆನಪುಗಳು ಸದಾ ನಮ್ಮ ಜೀವನದಲ್ಲಿ ಹಚ್ಚ ಹಸಿರಾಗಿರುತ್ತವೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಗುರುಗಳು. ನಾವು ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದರೆ ಮುಂದೆ ಗುರಿ, ಅದೇ ರೀತಿ ಹಿಂದೆ ಗುರುಗಳು ಇರಬೇಕು ಅಂತ ಹೇಳ್ತಾರಲ್ಲ, ಅದೇ ರೀತಿ ಗುರುಗಳು ನಮ್ಮ ಜೀವನದ ದೀಪಸ್ತಂಭ. ಜ್ಞಾನಕ್ಕೆ ದಾರಿ ತೋರಿಸುವವರು. ಅವರ ಸಹನೆ ಮತ್ತು ಪರಿಶ್ರಮ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ತಪ್ಪು ಮಾಡಿದಾಗ ಸರಿಪಡಿಸಿ ಸರಿಯಾದ ದಾರಿಗೆ ನಡೆಸುವ ಮಾರ್ಗದರ್ಶಕರು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಚಂದದ ಜೀವನ